ಮಾಧ್ಯಮಗಳಲ್ಲಿ ಗಮನಿಸಿರುವ ಹಾಗೆ ಮತ್ತು ಸಾಮಾಜಿಕ ಜಾಲತಾಣ ಗಮನಿಸಿರುವ ಹಾಗೆ ವಿಚಾರಣಾಧೀನ ಕೈದಿಯ ಸಂಖ್ಯೆ ಉಳ್ಳಂಥ ಒಂದು ಮಗುವಿಗೆ ಉಡುಪು ತೊಡಿಸುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾರೆ. ಇದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಏಕೆಂದರೆ ಬಾಲನ್ಯಾಯ ಕಾಯ್ದೆ 2015 ಸೆಕ್ಷನ್ 74 ಸ್ಪಷ್ಟ ಉಲ್ಲಂಘನೆ ಇದರಲ್ಲಿ ಆಗ್ತಾಯಿದೆ. ಹೀಗಾಗಿ ನಾವು ಸೈಬರ್ ಕ್ರೈಮ್ SP ಅವರಿಗೆ ಈಗಾಗಲೇ ಪತ್ರ ಬರೆದಿದ್ವಿ. ಪತ್ರ ಬರೆದು ಯಾರು ಎಲ್ಲಿಂದ ಇದು ಅಪ್ಲೋಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ತಿಳ್ಕೊಂಡು ನಾವು ಪತ್ರ ಬರೆದಿದ್ವಿ. ಪತ್ರ ಬಂದ ನಂತರ ಅದರಲ್ಲಿ ಅಂಶಗಳನ್ನು ಗಮನಿಸಿಕೊಂಡು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಸಮನ್ ಜಾರಿ ಮಾಡ್ತೀವಿ ಅವರಿಗೆ. ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಅದು ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿದ ತಕ್ಷಣ ಅವ್ರು ನಮ್ಮ ಪತ್ರ ನಮ್ಗೆ ಬಂದ ಕೂಡಲೇ ನಾವು ಅದ್ರ ಬಗ್ಗೆ ಸೋಮೋಟೋ ಈಗಾಗಲೇ ಮಾಡ್ಕೊಂಡಿದ್ವಿ. ಅದು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಬಟ್ ಪೊಲೀಸ್ ಇಲಾಖೆಯವರು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಸೂಕ್ಷ್ಮತೆಯನ್ನು ಇದು ಮಾಡ್ಕೊಂಡು ಪ್ರದರ್ಶನ ಮಾಡಿ ಅದು ಪತ್ತೆ ಹಚ್ಚತಕ್ಕಂಥ ಕೆಲಸ ಬೇಗ ಮಾಡಿದರೆ ನಾವು ಆದಷ್ಟು ಬೇಗ ಅದು ಒಂದು ಇತ್ಯರ್ಥಪಡಿಸ್ಲಿಕ್ಕೆ ನಾವು ಮುಂದಾಗ್ತೀವಿ. ಯಾವುದೇ ಕಾರಣಕ್ಕೂ ಸಹ ಮಕ್ಕಳನ್ನು ಆಟಿಕೆ ಸಾಮಗ್ರಿ ಥರ ಬಳಸ್ಕೊಳ್ಳೋದು ಕಾನೂನಿನ ಅಪರಾಧ. ಅಭಿಮಾನ ಇರಲಿ, ಆದರೆ ದುರಾಭಿಮಾನ ಇರಬಾರ್ದು. ಅದು ಯಾವುದೇ ಕಾರಣಕ್ಕೂ ಆ ಮಗುವಿಗೆ ಆ ಥರದ ಒಂದು ಉಡುಪು ಅವರು ತೊಡಿಸಿದ್ದು ಅತ್ಯಂತ ಒಂದು ವಿಕೃತಿ ಮನೋಭಾವನೆ ಅಂತ ನಾವು ಹೇಳ್ಬೋದು. ಏಕೆಂದರೆ ಆ ಮಗು ತನ್ನ ಜೀವನದುದ್ದಕ್ಕೂ ಸಹ ಈ ಥರ ನನಗೆ ವಿಚಾರಣಾಧೀನ ಕೈದಿ ಬಟ್ಟೆ ತೊಡಿಸಿದ್ರು ಅಂತ ಅದರ ಮನಸ್ಸಲ್ಲೂ ಇರುತ್ತೆ. ಅದರ ಅಕ್ಕಪಕ್ಕ ನೆರೆಹೊರೆಯವರು, ಮಕ್ಕಳು, ಅವರು ಸಂಬಂಧಪಟ್ಟಂಥ ನೆಂಟರು, ರಿಲೇಷನಲ್ಲಿ ಕೂಡ ಈ ಥರ ಒಂದು ಮಗುವಿಗೆ ಬಟ್ಟೆ ತೊಡಿಸಿದ್ರು ಅನ್ನೋ ಆ ಮಾತು ಅದ್ರ ಜೀವನ ಉದ್ದಕ್ಕೂ ಇರುತ್ತೆ. ಅದು ವ್ಯಕ್ತಿಗತ ಪರಿಣಾಮ ಬೀರುತ್ತೆ. ಹೀಗಾಗಿ ಯಾವುದೇ ಆಯಾಮಗಳಲ್ಲಿ ಆ ಮಗುವಿಗೆ ಆ ಥರ ಬಟ್ಟೆ ತೊಡಿಸಿ ಹುಚ್ಚಾಗಿ ಪ್ರವರ್ತಿಸಿದ್ದು ಅದು ಅತ್ಯಂತ ಘೋರ ಆ ಮಗುವಿಗೆ ಮಾಡ್ತಕ್ಕಂಥ ಅನ್ಯಾಯ.